ಅಂಗಂ ಹರಿ ಪುಲಕ ಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಳ ದೇವತಾಯಃ. ತಮಾಲವೆಂಬ ಮರದ ಆಭರಣ ಪ್ರಾಯವಾದ ಮೊಗ್ಗನ್ನು ಆಶ್ರಯಿಸಿರುವ ಹೆಣ್ಣು ದುಂಬಿಯಂತೆ ಶ್ರೀ ಮಹಾವಿಷ್ಣುವಿನ ರೋಮಾಂಚಗೊಂಡ ಶರೀರವನ್ನು ಅವಲಂಬಿಸಿರುವ ಮಂಗಳ ದೇವತೆಯಾದ ಮಹಾಲಕ್ಷ್ಮಿಯ ಸಮಸ್ತ ಐಶ್ವರ್ಯಗಳನ್ನು ಅಡಗಿಸಿಕೊಂಡಿರುವ ಕುಡಿಗಣ್ಣಿನ ನೋಟದ ಲೀಲೆಯ ನನಗೆ ಮಂಗಳವೆನಿಸುತ್ತದೆ. ಮುಕ್ತಾ ಮುಹುರ್ವಿದಧತೆ ವದನಿ ಮುರಾರಿಹಿ ಪ್ರೇಮತ್ರ ಪಾಪ್ರಣಿ ಹಿತಾನಿ ಗತಾಗತಾನಿ ಮಾಲಾ ದೃಶ್ಯೋರ್ಮುಧೌ ಕರಿವ ಮಹೋತ್ಪಲೀಯಾಸಾಮಿ ಶ್ರಿಯಂ ದಿಶಂತು ಸಾಗರ ಸಂಭವಾಯಃ. ಅರಳಿದ ಮಹಾಕಮಲದಲ್ಲಿರುವ ಮಕರಂದವನ್ನು ಸವಿಯುವುದಕ್ಕಾಗಿ ಅಲ್ಲಿಗೆ ಬಂದು ಮಾಲೆಯ ರೀತಿಯಲ್ಲಿ ಹಾರಿಕೊಂಡು ಬಂದು ಹೋಗುತ್ತಿರುವ ಹೆಣ್ಣು ದುಂಬಿಯ ಹಾಗೆ ಇರುವ ಸಮುದ್ರ ತನೆಯಳಾದ ಶ್ರೀ ಮಹಾಲಕ್ಷ್ಮಿಯ ಪ್ರೇಮ ಹಾಗೂ ನಾಚಿಕೆಯಿಂದ ಕೂಡಿರುವ ಸುಂದರ ನೇತ್ರಗಳ ಮುಗ್ಧವಾದ ನೋಟ ಶ್ರೀಹರಿಯ ವದನಾರವಿಂದದ ಕಡೆಗೆ ಮತ್ತೆ ಮತ್ತೆ ಹೋಗಿ ಬಂದು ಮಾಡುತ್ತಿದೆ. ಅಂತಹ ಕಟಾಕ್ಷ ವೀಕ್ಷಣೆಯ ದೇವಿಯ ವಾತ್ಸಲ್ಯ ದೃಷ್ಟಿ ನನಗೆ ಐಶ್ವರ್ಯವನ್ನು ಅನುಗ್ರಹಿಸಲಿ. ಆಮೇಲಿತಾಕ್ಷ ಮದಿಗಮ್ಯ ಮುದಾ ಮುಕುಂದ ಮಾನಂದ ಕಂದ ಮನಿಮೇಷ ಮನಂಗ ತಂತ್ರ ಆಕೇಕರಸ್ಥಿತ ಕನಿಕಿನಿಕಾ ಪಕ್ಷಂ ನೇತ್ರಂ ಭೂಷೈಃ ಭುವಿನ್ಮನಂ ಭುಜಂಗ ಶಾಯಂಗನಾಯಃ. ಆನಂದ ಕಂದನು ಮುಕುಂದನು ಆದ ಶ್ರೀ ಮಹಾವಿಷ್ಣುವು ಕಣ್ಣುಗಳನ್ನು ಮುಚ್ಚಿಕೊಂಡಿರುವುದನ್ನು ಗಮನಿಸಿ ಆ ಶೇಷಶಾಹಿಯ ಪತ್ನಿಯಾದ ಲಕ್ಷ್ಮಿಯು ಕಣ್ಣುಗಳನ್ನು ಮನ್ಮಥನ ಪ್ರಭಾವದಿಂದಾಗಿ ಕಣ್ಣು ಗುಡ್ಡೆಯು ಚಲಿಸದೆ ರೆಪ್ಪೆಗಳನ್ನೇ ಆಡಿಸದೆ ಅವನನ್ನೇ ನೋಡುತ್ತಿದೆ. ಈ ರೀತಿಯಾಗಿ ಕದಲವೇ ನಿಂತಿರುವ ಲಕ್ಷ್ಮಿಯ ನೇತ್ರಗಳು ನನ್ನ ಐಶ್ವರ್ಯಕ್ಕೆ ಕಾರಣವಾಗಲಿ. ಭಾವಾಂತರೇ ಮಧುಚಿತ ಶ್ರೀತ ಕೌಸ್ತುಭೇಯ ಹಾರವಲಿವ ಹರಿನೀಲಮಯೀ ವಿಭಾತಿ ಕಾಮಪ್ರದಾ ಭಗವತ್ಸೋಪಿ ಕಟಾಕ್ಷಮಾಲಾ ಕಲ್ಯಾಣ ವಾಮಹತು ಮೇ ಕಮಲಾಲಯಾಯಃ. ಕಮಲ ನಿಲಯಳಾದ ಲಕ್ಷ್ಮಿಯ ಯಾವ ಕಟಾಕ್ಷವು ಇಂದ್ರನೀಲ ಮಣಿಯ ಹಾರದಂತೆ ಮಧುಸೂದನನ ಕೌಸ್ತುಭ ಮಣಿಯನ್ನುಳ್ಳ ಎದೆಯಲ್ಲಿ ಹೊಳೆಯುತ್ತದೆಯೋ ಅಂತಹ ಭಗವಂತನಿಗೂ ಆನಂದವನ್ನು ಉಂಟು ಮಾಡುತ್ತಿರುವ ಹಾಗೂ ಮಾಲೆಯಂತಿರುವ ಲಕ್ಷ್ಮಿಯ ಕಟಾಕ್ಷವು ನನಗೆ ಆನಂದವನ್ನು ತರಲಿ. ಕಾಲಾಂಬುದಾಲಿಲ ತೋರಸಿ ಕೈಟ ಭಾರಿ ಧಾರಾಧರಿ ಸುಚ್ಚರತಿ ಯಾ ತಟೀದಂಗನೇವ ಮಾತು ಸಮಸ್ತ ಜಗತಾ ಮಹನೀಯ ಮೂರ್ತಿ ಭದ್ರಾಣಿ ಮೇ ದಿಶತು ಭಾರ್ಗವ ನಂದನಂದನಾಯ. ದಟ್ಟವಾದ ಕಾಲ ಮೇಘಗಳ ಸಮೂಹವನ್ನು ಹೋಲುವ ಶ್ರೀ ಮಹಾವಿಷ್ಣುವಿನ ರಮ್ಯವಾದ ಎದೆಯಲ್ಲಿ ಸಮಸ್ತ ಜಗತ್ತಿನ ಮಾತೆಯು ಭಾರ್ಗವ ಸಮುದ್ರರಾಜನ ಮಗಳಾದ ಶ್ರೀ ಮಹಾಲಕ್ಷ್ಮಿಯು ಮೋಡಗಳ ನಡುವೆ ಸುಚ್ಚರಿಸುತ್ತಿರುವ ವಿದ್ಯುನ್ಮಲೆಯಂತೆ ಪ್ರಕಾಶಮಾನವಾಗಿ ಶೋಭಿಸುತ್ತಾ ಕಂಗೊಳಿಸುತ್ತಿರುವ ಶ್ರೀ ಲಕ್ಷ್ಮೀ ದೇವಿಯ ದಿವ್ಯ ವಿಗ್ರಹವು ನನಗೆ ಶುಭವನ್ನು ತರಲಿ. ಪ್ರಾಪ್ತಂ ಪದಂ ಪ್ರಥಮಂ ತ ಖಲು ಯತ ಪ್ರಭಾವತ ಮಾಂಗಲ್ಯ ಭಾಜಿ ಮಧುಮಾಥಿನಿ ಮನ್ಮತೇನ ಮಶ್ಯಾಪತೇತ ದೀಹ ಮಂದರ ಮೀಕ್ಷಣಾರ್ಥಂ ಮಂದಾಲಸಂ ಚ ಮಕರಾಕರ ಕನ್ಯಕಾಯಾಃ. ಮಹಾಲಕ್ಷ್ಮಿಯ ಕಣ್ಣಿನ ವೀಕ್ಷಣೆಯ ಕಾರಣದಿಂದಲೇ ಮಂಗಳಪ್ರದನಾದ ಮಹಾವಿಷ್ಣುವಿನಲ್ಲಿ ಮನ್ಮಥನಿಗೆ ಪ್ರವೇಶಿಸಲು ಅವಕಾಶ ದೊರೆಯಿತು. ಅಂತಹ ಸಮುದ್ರರಾಜನ ಕನ್ಯೆಯ ಸಾವಕಾಶವಾದ ಗಂಭೀರವಾದ ಕಟಾಕ್ಷವು ಇಲ್ಲಿ ನನ್ನ ಮೇಲೆ ಬೀಳಲಿ. ವಿಶ್ವಾಮರೇಂದ್ರ ಪದವಿ ಭ್ರಮದಾನದಾಕ್ಷ್ಯಂ ಆನಂದ ಹೇತುರದೀಕಂ ಮಧು ವಿದ್ವಶೋಸಪಿ ಈಶನ್ನಿಶತತು ಮಯಿ ಕ್ಷಣ ಮೀಕ್ಷಣಾರ್ಥಂ ಇಂದೀವರೋದರ ಸಹೋದರ ಮಿಂದಿರಾರಾಯ. ಲಕ್ಷ್ಮಿಯ ನೀಲ ಕಮಲದ ನಡುವಿನ ನೀಲಿ ಬಣ್ಣದಿಂದ ಕೂಡಿದ
ಈ ಕಣ್ಣುಗಳ ಕುಡಿಗಣ್ಣ ನೋಟವು ಭಕ್ತರಿಗೆ ದೇವೇಂದ್ರ ಪದವಿಯನ್ನು ದಾನ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದಲ್ಲದೆ ಈ ಕಟಾಕ್ಷ ವೀಕ್ಷಣೆಯು ಮಧುಸೂದನನಿಗೋ ನಾರಾಯಣನ ಮೇಲೆ ಬಿದ್ದಾಗ ಆತನಿಗೆ ಆತ್ಮಾನಂದವನ್ನು ನೀಡುತ್ತದೆ. ಇಂತಹ ಕಣ್ಣಿಗಡೆ ಕಡೆಗಣ್ಣಿನ ನೋಟವು ಒಂದೇ ಒಂದು ಕ್ಷಣ ಮಾತ್ರ ಕಾಲವಾದರೂ ಸಹ ನನ್ನ ಒಂದು ಸಣ್ಣ ಅಂಗದ ಮೇಲಾದರೂ ಬೀಳಲಿ. ಇಷ್ಟ ವಿಶಿಷ್ಟ ಮತಯೋಸ್ಮಿ ಯಯಾ ದಯಾದ್ರ ದೃಷ್ಟ್ಯಾ ತ್ರಿವಿಷ್ಟ್ಯಾ ಪಪದಂ ಸುಲಭಂ ಭಜಂತೆ ದೃಷ್ಟಿ ಪ್ರಹುಷ್ಟ ಕಮಲೋದರ ದೀಪ್ತಿರಿಷ್ಟಾಂ ಪುಷ್ಟಿಂ ಕೃಣಾಶ್ವ ಮಮ ಪುಷ್ಕರ ವಿಷ್ಟರಾಯ. ಲಕ್ಷ್ಮಿಯ ಪ್ರೀತಿಗೆ ಪಾತ್ರನಾದ ಪಾಮರರಾದ ಭಕ್ತರು ಕೂಡ ಇವಳ ದಯೆಯಿಂದ ತುಂಬಿದಂತಹ ವೀಕ್ಷಣೆಯಿಂದ ಸುಲಭವಾಗಿ ಸ್ವರ್ಗಲೋಕದಲ್ಲಿ ದೇವೇಂದ್ರರಾಗಿ ರಾರಾಜಿಸುತ್ತಾರೆ. ಇಂತಹ ಕಮಲಾಸನೆಯಾದ ಲಕ್ಷ್ಮಿಯ ಅರಳಿದ ಕಮಲದ ಕಾಂತೆಯಿಂದ ದೀಪ್ತಿವಂತನಾದ ನೇತ್ರಯುಗ್ಮಗಳ ವೀಕ್ಷಣೆಯು ನನಗೆ ಇಷ್ಟವಾದ ಐಶ್ವರ್ಯವನ್ನು ಕರುಣಿಸಲಿ. ದದ್ಯಾದದ್ಯಾಯಾನು ಪವನೋ ದ್ರವಿಣಾಂಬುಧಾರಯ ಅಸ್ಮಿನ್ ನ ಕಿಂಚನ ವಿಹಂಗೈ ಶಿಶೌ ವಿಷಣ್ಣೆ ದುಷ್ಕರ್ಮ ಘರ್ಮ ಮಮ ಪನೀಯ ಚಿರಾಯ ದೂರ ನಾರಾಯಣ ಪ್ರಣಯ ನೀನಯ ನಾಂಬುವಾಹ. ಬಡತನದಿಂದ ಬಳಲಿ ದೀನ ಹಕ್ಕಿಯ ಮರಿಯಂತೆ ನಾನೀಗ ದುಷ್ಕರ್ಮ ಅಂದರೆ ಪ್ರಾರಬ್ಧವೆಂಬ ಬಿಸಿಲಿನಲ್ಲಿ ಸುಟ್ಟು ಹೋಗುತ್ತಿದ್ದೇನೆ. ನಾರಾಯಣನ ಪ್ರಣಯಿನಿಯಾದ ಕರುಣೆ ಎಂಬ ವಾಯುವಿನಿಂದ ಪ್ರೇರಿತನಾದ ನಿನ್ನ ಈ ಕೃಪಾದೃಷ್ಟಿ ಎಂಬ ಮೇಘವು ನನ್ನ ಬೇಗೆಯನ್ನು ತಣಿಸಿ ನನ್ನ ಮೇಲೆ ಐಶ್ವರ್ಯದ ಮಳೆಯನ್ನು ಸುರಿಸುವಂತಾಗಲಿ. ಗೀತೇರ್ತವತೇತ ಗರುಡಧ್ವಜ ಭಾಮಿನೀತಿ ಶಾಕಾಂಭರೀತಿ ಶಶಿಶೇಖರ ವಲ್ಲಭೇತಿ ಸೃಷ್ಟಿ ಸ್ಥಿತಿ ಪ್ರಲಯಕೀಶೀಷು ಸಂಸ್ಥಿತೈಷೇತಸ್ಯೈ ನಮಸ್ತೈರಿ ಭುವನೈಕ ಗುರುಸ್ತರಣೈಃ. ಸೃಷ್ಟಿಸುವ ಸಮಯದಲ್ಲಿ ಸರಸ್ವತಿ ಎಂಬುದಾಗಿ, ಪಾಲನೆಯ ಸಮಯದಲ್ಲಿ ಲಕ್ಷ್ಮಿ ಎಂಬುದಾಗಿಯೂ, ಪ್ರಳಯ ಕಾಲದಲ್ಲಿ ಪಾರ್ವತಿ ಎಂಬುದಾಗಿಯೂ ಇರುತ್ತಿರುವ ಜಗದ್ಗುರುವಾದ ಶ್ರೀ ಮಹಾವಿಷ್ಣುವಿನ ಪ್ರಿಯ ಪತ್ನಿಗೆ ನನ್ನ ನಮಸ್ಕಾರಗಳು. ಸೃಷ್ಟೈ ನಮಸ್ತು ಶುಭಕರ್ಮ ಫಲಪ್ರಸ್ತು ಹಿ ರತ್ನೈ ನಮಸ್ತು ರಮಣೀಯ ಗುಣಾಶ್ರಯಾಯೈ ಶಕ್ತೈ ನಮಸ್ತು ಶತಪತ್ರ ನಿಕೇತನಾಯೈ ಪುಷ್ಟೈ ನಮಸ್ತು ಪುರುಷೋತ್ತಮ ವಲ್ಲಭಾಯೈ. ವೇದ ರೂಪದಿಂದ ಶುಭ ಕರ್ಮಗಳ ಮೂಲಕ ಇಷ್ಟಾರ್ಥವನ್ನು ಕರುಣಿಸುವವಳು, ಮನೋಹರವಾದ ಗುಣಗಳಿಗೆ ಸಾಗರದಂತಿರುವ ರತಿದೇವಿಯ ರೂಪದಲ್ಲಿರುವವಳು, ಕಮಲ ಪುಷ್ಪದಲ್ಲಿ ನೆಲೆಸಿರುವ ಶಕ್ತಿ ರೂಪಿಣಿಯು ಹಾಗೂ ವಿಷ್ಣುವಿನ ಪತ್ನಿಯಾಗಿ ಪುಷ್ಟಿ ರೂಪದಲ್ಲಿರುವ ಶ್ರೀ ಮಹಾಲಕ್ಷ್ಮಿಗೆ ನನ್ನ ಅನಂತ ನಮಸ್ಕಾರಗಳು. ನಮಸ್ತೇಸ್ತು ನಾಲಿಕಾ ನಿಭಾನನಾಯೈ ನಮಸ್ತೇಸ್ತು ದುಗ್ಧೋದಧಿ ಜನ್ಮಭೂಮಿ ನಮಸ್ತು ಸೋಮಾಮೃತ ಸೋದರಾಯೈ ನಮಸ್ತು ನಾರಾಯಣ ವಲ್ಲಭಾಯೈ. ಕಮಲದಂತೆ ಸುಂದರವಾಗಿರುವ ಮುಖವಿರುವವಳಿಗೆ ನಮಸ್ಕಾರ. ಕ್ಷೀರಸಾಗರವು ತನ್ನ ಜನ್ಮಭೂಮಿಯನ್ನಾಗಿ ಮಾಡಿಕೊಂಡಿರುವವಳಿಗೆ ನನ್ನ ನಮಸ್ಕಾರ. ಚಂದ್ರ ಹಾಗೂ ಅಮೃತ ರಸಗಳಿಗೆ ಸಹೋದರಿಗೆ ನಮಸ್ಕಾರ. ನಾರಾಯಣನ ಪ್ರಿಯಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನಮಸ್ತು ಹೇಮಾಂಬುಜ ಪೀಠಿಕಾಯೈ ನಮಸ್ತು ಭೂಮಂಡಲ ನಾಯಿಕಾಯೈ ನಮಸ್ತು ದೇವಾದಿ ದಯಾಪರಾಯೈ ನಮಸ್ತು ಶಾಕಾಂಗ್ರಯುಧ ವಲ್ಲಭಾಯೈ. ಸುವರ್ಣ ಕಮಲದ ಆಸನದಲ್ಲಿ ಕುಳಿತಿರುವವಳಿಗೆ ನನ್ನ ನಮಸ್ಕಾರ. ಇಡೀ ಭೂಮಂಡಲಕ್ಕೆ ಒಡತಿಯಾಗಿರುವವಳಿಗೆ ನನ್ನ ನಮಸ್ಕಾರ. ದೇವತೆಗಳೇ ಮೊದಲಾದವರಿಗೆ ಕೃಪೆ ತೋರುವವಳಿಗೆ ನನ್ನ ನಮಸ್ಕಾರ. ಶ್ಯಾವೋರ್ಗ ಎಂಬ ಬಿಲ್ಲನ್ನು ಆಯುಧವನ್ನಾಗಿಸಿಕೊಂಡಿರುವ ಪತ್ನಿಗೆ ನನ್ನ ನಮಸ್ಕಾರಗಳು. ನಮಸ್ತೇಸ್ತು ದೈವೇ ಭೃಗುನಂದನಾಯೈ ನಮಸ್ತೇಸ್ತು ವಿಷ್ಣು ದುರುಜಸಿ ಸ್ಥಿತಾಯೈ ನಮಸ್ತು ಲಕ್ಷ್ಮೀ ಕಮಲಾಲಯಾಯೈ ನಮಸ್ತು ದಾಮೋದರ ವಲ್ಲಭಾಯೈ. ಭೃಗು ಮಹರ್ಷಿಯ ಮಗಳಾದ ದೇವಿಗೆ ನಮಸ್ಕಾರ.
ವಿಷ್ಣುವಿನ ಎದೆಯಲ್ಲಿ ನೆಲೆಸಿರುವವಳಿಗೆ ನನ್ನ ನಮಸ್ಕಾರ. ಕಮಲಾವಾಸಿನಿಯಾದ ಲಕ್ಷ್ಮಿಗೆ ನನ್ನ ನಮಸ್ಕಾರ. ಶ್ರೀಕೃಷ್ಣನ ಪತ್ನಿಗೆ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ನಮೋಸ್ತು ಕಾಂತೆ ಕಮಲೇಕ್ಷಣಾಯೈ, ನಮಸ್ತು ಭೂತ್ಯೈ ಭುವನ ಪ್ರಸೂತ್ಯೈ, ನಮಸ್ತು ದೇವಾದಿಭಿರರ್ಚಿತಾಯೈ, ನಮಸ್ತು ನಂದಾತ್ಮಜವಲ್ಲಭಾಯೈ. ಕಾಂತಿ ಸ್ವರೂಪಳಾದ ಕಮಲಾಕ್ಷಿಗೆ ನಮಸ್ಕಾರ. ಪಂಚಭೂತಗಳ ರೂಪದಿಂದ ಪ್ರಪಂಚವನ್ನು ಸೃಷ್ಟಿಸುವವಳಿಗೆ ನನ್ನ ನಮಸ್ಕಾರಗಳು. ದೇವಾದಿ ದೇವತೆಗಳಿಂದ ಅರ್ಚಿತಳಾಗುವವಳಿಗೆ ನನ್ನ ನಮಸ್ಕಾರ. ಶ್ರೀಕೃಷ್ಣನ ಪ್ರಿಯ ಪತ್ನಿಯಾಗಿರುವ ಮಹಾಲಕ್ಷ್ಮಿ ಲಕ್ಷ್ಮಿಗೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳು. ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ, ಸಾಮ್ರಾಜ್ಯದಾನ ವಿಭವಾನಿ ಸರೂರಹಾಣಿ, ದ್ವಂದ್ವಂ ದಾನಿ ದುರಿತಾಪಹರಾಣೋದ್ಯಾತಾನಿ, ಮಾಮೇವ ಮಾತರ ನಿಶಂ ಕಲಯಂತು ಮಾನ್ಯೈ. ಎಲ್ಲಾ ರೀತಿಯ ಸಂಪತ್ತುಗಳನ್ನು ನೀಡುವ ಎಲ್ಲಾ ಇಂದ್ರಿಯಗಳಿಗೂ ಆನಂದವನ್ನುಂಟು ಮಾಡುವ, ಸಾಮ್ರಾಜ್ಯ ಪದವಿಯನ್ನು ದಯಪಾಲಿಸುವ ನಿನ್ನ ಪಾದಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ. ಸಕಲ ಪಾಪಗಳನ್ನು ಕಳೆಯುವುದರಲ್ಲಿ ಮುಂದಾಗಿರುವವು ಎಲೆ ತಾಯಿ ಮಹಾತ್ಮೆ, ಆ ವಂದನೆಗಳನ್ನು ಯಾವಾಗಲೂ ನನಗೆ ಸಂಭವಿಸುತ್ತಿರಲಿ. ಯತ್ಕಟಾಕ್ಷ ಸಮುಪಾಸನಾ ವಿಧಿಸ್ತೇವೈಕಸ್ಯ ಸಕಲಾರ್ಥ ಸಂಪದಾ, ಸಂತನೋತಿ ವಚನಾಂಗ ಮಾನಸೈ, ಸ್ಥಾವೋ ಮುರಾರಿ ಹೃದಯೇಶ್ವರೀಂ ಭಜೆ. ಯಾವ ದೇವಿಯ ಕುಡಿಗಣ್ಣಿನ ನೋಟದ ಉಪಾಸನೆಯು ಸೇವಕನಾದ ಭಕ್ತನಿಗೆ ಸಮಸ್ತ ಇಷ್ಟಾರ್ಥಗಳನ್ನು ಕೊಡುವುದೋ ಅಂತಹ ಮುರಾರಿಯಾದ ನಾರಾಯಣನ ಹೃದಯೇಶ್ವರಿಯಾದ ನಿನ್ನನ್ನು ಕಾಯೇನ ವಾಚ ಮತ್ತು ಮನಸ ಭಜಿಸುತ್ತೇನೆ. ಸರಸೀಜ ನಯನಿ ಸರೋಜ ಹಸ್ತೆ, ಧವಲತಮಾಂಶೂಕ ಗಂಧಮಾಲ್ಯ ಶೋಭೆ, ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯತೆ. ಕಮಲದಂತೆ ಕಣ್ಣುಗಳನ್ನು ಹೊಂದಿರುವವಳೆ, ಕೈಯಲ್ಲಿ ಕಮಲವನ್ನು ಹಿಡಿದಿರುವವಳೆ, ಅತ್ಯಂತ ಶುಭ್ರವಾದ ವಸ್ತ್ರವನ್ನು ಹೊಂದಿರುವವಳೆ, ಗಂಧ ಮತ್ತು ಹೂಮಾಲೆಗಳಿಂದ ಶೋಭಿಸುತ್ತಿರುವವಳು, ಪೂಜ್ಯಳೆ, ಶ್ರೀಹರಿಯ ಪ್ರಿಯಳೆ, ಮನೋಜ್ಞಳೆ, ಮೂರು ಲೋಕಗಳ ಐಶ್ವರ್ಯವನ್ನು ಕೊಡುವವಳೆ, ನನಗೆ ಪ್ರಸನ್ನಳಾಗು. ದಿಗಹಾಸ್ತಿಭಿ ಕನಕ ಕುಂಭ ಮುಖಾವ ಸೃಷ್ಟ, ಸರ್ವಾವವಾಹಿ ನೀಲಿ ವಿಮಲ ಚಾರು ಜಲಪ್ಲುಂಗ ತಾಂಗೀಂ, ಪ್ರಾಣರ್ವಂ ನಾಮಿ ಜಗತಾಂ ಜನನೀಮಶೇಷ, ಲೋಕಾದಿನಾತ್ರ ಗೃಹಿಣಿ ಮಮಾಮೃತಾಭಿ ಪುತ್ರಿಂ. ವಹಿಸಲ್ಪಟ್ಟ ಶರೀರವುಳ್ಳವಳು, ಜಗತ್ತಿಗೆ ತಾಯಿಯಾದವಳು, ಸಮಸ್ತ ಲೋಕಗಳ ಒಡೆಯನೆಂದರೆ ವಿಷ್ಣುವಿನ ಪತ್ನಿಯು, ಅಮೃತದ ಸಮುದ್ರ ರಾಜನ ಮಗಳು ಆದ ದೇವಿಯನ್ನು ನಾನು ಪ್ರಾತಃ ಕಾಲದಲ್ಲಿ ವಂದಿಸುತ್ತೇನೆ. ಕಮಲೇ ಕಮಲಾಕ್ಷ ವಲ್ಲಭೇ ತ್ವಂ ಕರುಣಾಪೂರ ತರಂಗೀ ಪೈರಾಪಾಂಗೀ, ಅವಲೋಕಯ ಮಾಮ ಕಿಂಚನಾನನಂ ಪ್ರಥಮಂ ಪಾತ್ರಂ ಕೃತಿಂ ದಯಾಯಾಯಾಹ. ಹೇ ಜಗದಂಬೆ, ಕಮಲಾದೇವಿಯೇ, ಕಮಲನಯನನಾದ ವಿಷ್ಣುವಿನ ಪ್ರಿಯಳೆ, ನೀನು ಕರುಣೆಯ ಪ್ರವಾಹದ ಅಲೆಗಳಂತಿರುವ ಕುಡಿನೋಟಗಳಿಂದ ನನ್ನನ್ನು ನೋಡುವವಳಾಗು. ದರಿದ್ರದಲ್ಲಿ ಮೊದಲಿಗನು ದಯೆ ತೋರಲು ಅರ್ಹನು, ಕಪಟವಿಲ್ಲದವನು ನಾನಾಗಿರುವವನು ಅಷ್ಟೇ. ಸ್ತುವಂತಿ ಹೇ ಸ್ತುತಿ ಭೀರಮಿಭೀರನ್ವಹಂ, ತ್ರಯಿಮೈ ತ್ರಿಭುವನ ಮಾತರಂ ರಮಾಮಂ, ಗುಣಾದಿಕಾ ಗುರುತರ ಭಾಗ್ಯ ಭಾಜಿನೋ ಭವಂತಿ ತೇ ಭುವಿ ಭುಧ ಭಾವಿತಾಶಯಃ. ಯಾರು ಈ ದಿವ್ಯ ಸ್ತುತಿಗಳಿಂದ ವೇದಮಯಳು ಆದ ಮೂರು ಲೋಕಗಳ ತಾಯಿಯಾದ ಜಗನ್ಮಾತೆಯಾದ ರಮಾದೇವಿಯ ಸ್ತೋತ್ರವನ್ನು ಮಾಡುತ್ತಾರೋ ಅವರು ಈ ಭೂಲೋಕದಲ್ಲಿ ಗುಣಸಂಪನ್ನರು, ಅತ್ಯಧಿಕವಾದ ಐಶ್ವರ್ಯಯುಕ್ತರು ಆಗಿ ಮತ್ತು ವಿದ್ವಾಂಸರಿಂದ ಗೌರವಿಸಲ್ಪಡುವರಾಗಿ ಸುಖಿಗಳಾಗುತ್ತಾರೆ. ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರು ರಚಿಸಿದ ಕನಕಧಾರಾ ಸ್ತೋತ್ರ ಇಲ್ಲಿಗೆ ಸಮಾಪ್ತಿಯಾಯಿತು. ಇತಿ ಶ್ರೀ ಜಗದ್ಗುರು